की, आचार्य महावीर कीर्ति महाराज की, आचार्य वात्सल विमल सागर महाराज की, तपस्वी सम्राट आचार्य सन्मत सागर महाराज की, चर्या चक्रवर्ती आचार्य सुनील सागर गुरुदेव की, तीन कमंड मुनिराज की, दशांग जिनवाणी माता की जय. ನಾ ಕನ್ನಡದಾಗ ಮಾತಾಡ್ತನು ನಿಮಗೆಲ್ಲ ತಿಳಿತೈತೇನ್ರಿ ಚಲೋದಂಗೆ ನೋಡ್ರಿ. ನಿಮ್ಮ ಯಾರು ಅಧ್ಯಕ್ಷದಾರು ಅವರು ಏನು ಮಾಡಿದರು, ಮಧುಮಾಸಗಳನ್ನು ಬಿಟ್ಟಿದ್ದಾರೆ. ಅವ್ರು 3 ವಸ್ತುಗಳು ಬಿಟ್ಟಿದರು. ಅದರಿಂದ ನೀವು ಭೀ ನೋಡಿ ನಮ್ಮ ಮಹಾರಾಜಗಳ ಕಡೆಗೆ ಬಂದು ನಮ್ಮ ಮಹಾರಾಜಗಳ ತೆಗೆ ಬರ್ರಿ, ದರ್ಶನ ಮಾಡಿಕೊಂಡು 3 ಅವರು ಬಿಟ್ಟಿದ್ದಾರೆ ಹೆಸರುಗಳು. ನೀವು ಭೀ ಬಿಡ್ರಿ. ಯಾಕಂದ್ರೆ ನಮ್ಮ ಜೀವನದೊಳಗೂ ಚಂದವಾಗಿ ನಿಂದಿರಬೇಕಾದರೆ ಯಾವುದು ತ್ಯಾಗ ಮಾಡಿದ್ರೆ ಚಲೋ ಹಾದಿಗಳನ್ನು ನಮಗೆ ತೋರಿಸಬೇಕಾಗಿದೆ ರೀ. ಅದರಿಂದ ನೋಡ್ರಿ, ಇಂಥ ಯಾವಾಗ ಜೀವನ ಒಳದೊಳಗೆ ಸಿಗಬೇಕಂದ್ರೆ ಭಾಳ ಪುಣ್ಯದಿಂದ ಸಿಗ್ತೈತೆ ರೀ. ಯಾಕೋ ಇಟ್ಟು ನಮ್ಮ ಆಚಾರ್ಯ ಆದಿಸಾಗರ ಪರಂಪರಾದ ಇಷ್ಟು ತಪಸ್ಸಿದಾರು ಅವ್ರು ನೋಡಿಗೆ ಎಲ್ಲರಿಗೆ ಏನಾಗ್ತೈತೆ ರೀ, ಹೆಂಗೆ ಆಗಿ ಅವ್ರು ತಪಸ್ಸಿ ಹೆಂಗೆ ಮಾಡ್ತಿದ್ದಾರು, ಏನು ಮಾಡ್ತಾರು ನಮಗೆ ಆಗ ತಿಳಿದು ಭಾಳ ಕಠಿಣ ಐತ್ರಿ. ಅವರು ಏನು ಮಾಡ್ತಿರು, ಗುಂಪದಾಗ ದರ್ಶನ ಮಾಡಿ 7 ದಿನಕ್ಕೆ ಉಪವಾಸ ಮಾಡ್ತಾರೆ. 7 ದಿನ 7 ದಿನಕ್ಕೆ ಬಾದು 6ಕ್ಕೆ ಹೋಗ್ತೀರಿ. ಏನಿಲ್ಲ ಅವ್ರು ಏನು ತೊಗೋತೀರಿ, ಒಂದು ವಸ್ತು ತೊಗೋತೀರು. ಒಂದು ವಸ್ತು ತೊಗೊಂಡ್ರೆ 7 ದಿನ ತನಕ ಉಪವಾಸ ಮಾಡಿ ಗುಂಪದಾಗ ಕುಂಡಿರ್ತರು. ಇಷ್ಟು ನಮ್ಮ ಪರಂಪರೆದಾಗ ತಪಸ್ಸಿಗಳು ಇದ್ದರು. ಅವ್ರದ್ದು ದರ್ಶನ ಮಾಡಬೇಕಂದ್ರೆ ಇದು ಸಾದಾ ಪುಣ್ಯ ಇಲ್ಲರಿ, ಇದು ಭಾಳ ಪುಣ್ಯದಿಂದ ಈ ಸಮೋಸರಣದಾಗ ನೀವು ಬಂದರಿ. ಇದು ದಾಮೋ ಸಮೋಸರಣ ಅಂದ್ರೆ ಏನು ಸಾದಾ ಸಮೋಸರಣ ಇಲ್ಲರಿ, ಇದು ಭಾಳ ತಪಸ್ಸಿ ಭಾಳ ಕಷ್ಟದ ಈ ಸಮೋಸರಣ ಬಣದೈತ್ರಿ. ಅದರಿಂದ ನೋಡ್ರಿ, ತಮ್ಮ ಜೀವಗಳನ್ನು ಬಂಗಾರವನ್ನು ಮಾಡಬೇಕಾದರೆ ಆ ಇಂಥ ಪುಣ್ಯಗಳು ಜಗದಾಗ ಬರಕ ಭಾಳ ಪುಣ್ಯ ಹತ್ತೈತ್ರಿ. ಅದರಿಂದ ಏನು ಮಾಡಿರಿ, ಒಂದೊಂದು ನೋಡ್ರಿ, ನಾವು ಎಷ್ಟು ಹರಿಂದಿಡು ಚಂದನಕ ಬಾಯಿ ತಿನ್ಕೋತಿ ಇರ್ತೀವಿ ರೀ, ನೀರು ಕುಡಿತಿ ಇರ್ತೀವಿ ರೀ. ಮತ್ತು ಹರಿಂದಿಡು ಚಂದ ನೀವು ತಿನ್ನಿರಿ, ಏನು ಅಡ್ಡ ಇಲ್ಲ. ರಾತ್ಗೂ 10 ಮನೆಗೆ ಬೇಕಾ ಊಟ ನೀರ ತ್ಯಾಗ ಮಾಡಿರಿ. ಅದು ಏನಾಯ್ತು ನೀವು 12 ತಾಸು ನೀವು ಊಟ ತಿಂತೀರಿ, 12 ತಾಸು ಸುಟ್ರೆ ನಿಮ್ಗೆ ಎಷ್ಟು ಉಪವಾಸ ಸಿಗ್ತೈತ್ರಿ. ಅದ್ರದ ನೀವು ತಿಳಿದು ನೋಡ್ರಿ. ಯಾಕಂದ್ರೆ ನೋಡ್ರಿ, ಅನಾದ ಕಾಲ ನಾವು ತಿನ್ಕೋತ ಬಂದದು, ನಮಗೆ ಯಾವಾಗ ಸಾಕಾಗಿಲ್ಲ. ಎಷ್ಟು ತಿಂದ್ರೆ ಭೀ ಮತ್ತು ಬೇಕು ಆಗ್ತೈತಿ. ಅದರಿಂದ ನೋಡ್ರಿ, ನಮ್ಮ ಜೀವನದೊಳಗೆ ಬೇಕಾದ್ರೆ ಇದು ಎಷ್ಟು 424 ಕಾಲುಗಳನ್ನು ತಿರುಗಾಡಿ ಈ ಮನುಷ್ಯನ ಜನ್ಮಂದು ಸಿಕ್ಕೈತಿ. ಈ ಥರಾಗ ನಮಗೆ ಎಲ್ಲ ಸಮಸ್ತೈತ್ರಿ. ಏನು ಮಾಡೋದ, ಯಾರು ಹೇಳಬೇಕು, ಎಲ್ಲಿ ಹೋಗಬೇಕು, ನಾವು ಹೆಂಗೆ ಹಾದಿ ಹಿಡಬೇಕು, ಇದು ನಮಗೆ ತಿಳಿದೈತಿ. ನಾವು ಗಿಡ ನಾಯಿ ಬೆಕ್ಕ ಇವು ಎಲ್ಲ ಎಮ್ಮೆ ಎತ್ತ ಆಕಳ ಆಗಿ ಹುಟ್ಟು ಬಂದು ಅವಕ್ಕೆಲ್ಲ ತಿಳಿದೆ, ಖರೆ ಅವು ಮಾತಾಡೋಕೆ ಬರಂಗಿಲ್ಲ ರೀ. ಯಾರಿಗೆ ಹೇಳಕ್ಕೆ ಬರ್ದೇನು ರೀ, ಬರಂಗಿಲ್ಲ. ಹೊಂದೇನಿಲ್ಲ ರೀ. ಆ ಥರಲೇ ನೋಡ್ರಿ, ಈಗ ಮನುಷ್ಯ ಶಿವ ಸಿಕ್ಕತ್ತೆ ಅಂದ ಬಳಿಕ ಒಂದೊಂದು ನಾವು ಸ್ವಲ್ಪ ಮಾಡಿ ಪ್ರಯತ್ನ ಮಾಡಿ ಬಿಟ್ಕೊಂಡ್ರು. ಏಕೆಂದರೆ ನಾವು ಒಂದು ಹೊಲ ತೊಗೋಬೇಕು, ಮನೆ ಕಟ್ಟಬೇಕು ಅಂದ್ರೆ ನಾವೇನು ಮಾಡ್ತೀವಿ, ಎಷ್ಟು ಪ್ರಯತ್ನ ಮಾಡ್ತೀವಿ. ಅದನ್ನು ಮಾಡೋ ಸಟಿಗೆ ನನ್ನ ಜೀವನ ಸಟಿಗೆ ಏನು ಮಾಡಬೇಕು, ಹೆಂಗೆ ಮಾಡಬೇಕು. ಯಾವಾಗ ಭೀ ಸ್ವಾಮಿಗಳು ಬಂದರು ಅಲ್ಲಿ ಹೋಗ್ತು ಬರ್ರಿ, ಅವ್ರದ ಮಾತುಗಳನ್ನೇ ಕೇಳಿ ಅವರು ನಮ್ಮ ಜೀವನಗಳ್ದಾಗೂ ನಾವು ಏನು ಕೆಟ್ಟ ಆಶ್ರಯ ಮಾಡಕ್ಕದೆವು, ಕೆಟ್ಟ ಕೆಲಸ ಮಾಡಕ್ಕದೆವು, ಅದು ನಾವು ಚಲೋ ಹಾದಿ ತೋರಿಸ್ತಾರೆ ಅವ್ರು. ಯಾಕಂದ್ರೆ ನೀವು ಹಿಂಗೆ ಹೋದ್ರೆ ಇದು ನಿಮ್ಗೆ ಚಲೋ ಅಲ್ಲ, ಇವರು ಎಲ್ಲ ಹೇಳಿ ನಿಮ್ಗೆ ತಿಳಿಸ್ತಾರೆ. ಏನಿಲ್ಲ ರೀ. ಅದರಿಂದ ನಮ್ಮ ಜೀವಗಳದೊಳಗೂ ನಮಗೆ ಯಾರು ಇಂಥ ಸ್ವಾಮಿಗಳ ತಗ ಹೋದ್ರೆ ನಮ್ಗೆ ಯಾವ ಹಾದಿ ತೋರಬೇಕು, ನಾವು ಹೆಂಗೆ ಹೋಗಬೇಕು, ನಾವು ಹೆಂಗೆ ನಡಿಬೇಕು, ಅದು ನಮ್ಗೆ ಕೇಳಕ್ಕೆ ಸಿಗ್ತೈತಿ, ನಮಗೆ ಗೊತ್ತಾಗ್ತೈತಿ. ಅವ್ರನ್ನ ನಾವು ಮನೆ ಬಿಟ್ಟು ಹೋಗ್ಲಿಕ್ಕೆ ಮಹಾರಾಜಗಳ ತಗ ಹೋದ್ರೆ ನಮ್ಗೆ ಯಾರು ಹೇಳವ್ರ, ದಿನ ಮಾಡೋದ ತಿನ್ನೋದ ಇದೇ ನಮಗೆ ನಡೀದ. ಅದರಿಂದ ನೋಡ್ರಿ, ಯಾವಾಗಲ್ಲಿ ಮಂದಿರದಾಗ ಹೋಗ್ಬೇಕ್ರಿ, ಮಂದಿರಕ್ಕೆ ಹೋಗಿ ದರ್ಶನ ಮಾಡಬೇಕು, ಪೂಜೆ ಮಾಡಬೇಕು. ಯಾರು ಮಹಾರಾಜಗಳು ಮಾತಾಜಿಗಳು ಬಂದ್ರೆ ಅವ್ರ ದರ್ಶನಕ್ಕೆ ಹೋಗ್ಬೇಕ್ರಿ. ಅದು ಹೋದರೆ ಏನಾಯ್ತು ರೀ, ಈಗ ನೋಡ್ರಿ ಎಲ್ಲ ವಸ್ತು ಸಿಗ್ತೈತೆ ರೀ. ಒಂದಕ್ಕೊಂದು ಜೀವ ತಿಂದು ನೀವು ಹೊಟ್ಟೆ ತುಂಬಿಕೊಂಡ್ರೆ ಎಷ್ಟು ಪಾಪ ಆಗ್ತದೆ, ಎಷ್ಟು ಪಾಪ ಆಗ್ತೈತೆ ರೀ. ಅದನ್ನು ತಿನ್ನೋದ್ಬಿಟ್ಟು ನೀವು ಅನ್ನ ತಿನ್ನಿರಿ, ಜೋಳ ರೊಟ್ಟಿ ಅಕ್ಕಿ ಅನ್ನ ಇದಿಲ್ಲಿ ತಿಂದರು ಇದ್ರದ್ದು ಹೊಟ್ಟೆ ತುಂಬತೈತೆ ಏನಿಲ್ಲ ರೀ. ನೀವು ಮದ್ದು ಮಾಸ ತಿಂದ್ರೆ ಅದು ಏನು ಉಪಯೋಗ ಆಗೋದೈತೆ ರೀ, ನಿಮಗೆ ಕರ್ಮ ಆಗೋದೈತೆ ಏನಿಲ್ಲ ರೀ. ಅದರಲ್ಲೇ ಅದನ್ನು ತಿಳಿದುಕೊಂಡು ಅದನ್ನೆಲ್ಲ ತೆಳಗೆ ಮಾಡ್ಬೇಕ್ರಿ. ತೆಳಗೆ ಮಾಡಿ ನಿಮಗೇನ ಪಪ್ಪುಕಾಯಿ ಬಾಳಿಕಾಯಿ ಹಣ್ಣು ಬಸ್ತೆ ಏನು ಬೇಕಾದ ಹಣ್ಣು ಸಿಗ್ತಾವ್ರೆ ಅದನ್ನು ತಿನ್ನಿರಿ, ಹಾಲು ಕುಡೀರಿ, ಅದು ನಡಿತೈತೆ ರೀ. ಇಂಥ ಜೀವಗಳನ್ನು ಹತ್ಯೆ ಮಾಡಿ ತಿನ್ನಕ್ಕೆ ಹೋಗಬೇಡ್ರಿ.
ಯಾಕಂದ್ರೆ ಇದು ಪಾಪದ ಹತ್ತೈತಿ ರೀ. ಇದು ಸಿಕ್ಕ ಜೀವ ಭೀ ನಾವು ನೋಡ್ರಿ ಈಗ ನಮ್ಮ ಕೈಯಾಗ ಲೋಖಂಡ ಕೆಬ್ಬಣಿ ಐತ್ರಿ. ಕೆಬ್ಬಣಿ ಇಲ್ಲದ್ರೆ ನಾವು ಬಂಗಾರ ಮಾಡ್ಬೇಕಂದ್ರೆ ಎಷ್ಟು ತಪ್ಪಾಗ್ತೈತಿ ರೀ, ಎಷ್ಟು ತಪ್ಪಿಸ್ಬೇಕತೇನು ಬೇಕೇನು ಬೇಡ್ರಿ ಹೇಳ್ರಿ. ಹಂಗೆ ನಮ್ಗೆ ಈಗ ಜೀವ ಸಿಕ್ಕತಿನಿಲ್ಲ. ಇದು ಬಂಗಾರ ನಮ್ಮ ಈ ಶರೀರದಾಗ ಬಂದ ಇದು ಸಿಕ್ಕತಿ. ಇದನ್ನು ನಾವು ತಯಾರು ಮಾಡಿಕೊಂಡ್ರೆ ನಮ್ಮದು ಜೀವಗಳನ್ನು ಶುದ್ಧ ಆಗ್ತದೆ. ಆಗಿ ನಾವು ಈ ಕರ್ಮಗಳನ್ನು ದೂರ ಮಾಡಿಕೊಂಡು ನಾವು ಸಿದ್ಧ ಸಾಗೋವಂಥವ್ರು ನಮ್ಮ ಕಡೆ ಶಕ್ತಿ ನಮ್ಮ ತೇಕೆ ಐತ್ರಿ. ಅದನ್ನು ನಾವು ನೋಡಕ್ಕೆ ರೀ, ಎಲ್ಲಿ ಹುಡುಕ್ಯಾಡಕ್ಕೆ ಹತ್ತಂಗಿಲ್ಲ. ನಾವು ಪರಮ ಪೂಜಾ ಆಚಾರ್ಯ ಗುರುದೇವ ಸುನಿಲ್ ಸಾಗರ್ ಗುರುದೇವ ಕಿ ಜಯ.